ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳ ಪ್ರತಿಭಟನೆ. ಸದನ ಆರಂಭಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಪ್ರೊಟೆಸ್ಟ್. ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳ ಪ್ರತಿಭಟನೆ. ಸದನ ಆರಂಭಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಪ್ರೊಟೆಸ್ಟ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಶಾಸಕರು ಧರಣಿಯನ್ನ ಮಾಡ್ತಾರೆ. ಕಾಲ್ತುಳಿತ ಕೇಸ್ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ಈಗಾಗಲೇ ನಿಲುವಳಿಯನ್ನ ನೋಟಿಸ್ ಅನ್ನ ಕೇಳಿರುವಂತದ್ದು. ಮೊದಲ ದಿನವೇ ಚರ್ಚೆಗೆ ಅವಕಾಶವನ್ನ ಕೋರಿ ನಿಲುವಳಿಯನ್ನ ನೋಟಿಸ್ ಜಾರಿ ಮಾಡಿದ್ದಾರೆ. ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳ ಪ್ರತಿಭಟನೆ. ಸದನ ಆರಂಭಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಪ್ರೊಟೆಸ್ಟ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಶಾಸಕರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಆರ್ಸಿಬಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಇನ್ನು ಚರ್ಚೆಗೆ ಅವಕಾಶವನ್ನ ಕೋರಿ ನೋಟಿಸ್ ಅನ್ನ ನೀಡಿರುವ ಬಿಜೆಪಿ ಹಾಗೂ ಜೆಡಿಎಸ್. ಇಂದಿನಿಂದ ಮುಂಗಾರು ಅಧಿವೇಶನ ನಡೆಯಲಿದೆ. ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರುಗಳ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಸಾಲು ಸಾಲು ಆರೋಪ, ಆಡಳಿತ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿರೋಧ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಮೊದಲನೇ ದಿನವೇ ವಿಧಾನಸೌಧದ ಪ್ರತಿಮೆಯ ಮುಂದೆ ಬಿಜೆಪಿ ಜೆಡಿಎಸ್ ಹಾಗೂ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಪ್ರೊಟೆಸ್ಟ್. ಈಗಾಗಲೇ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಕಾಲ್ತುಳಿತ ಕೇಸ್ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ನಿಲುವಳಿಯನ್ನ ಜಾರಿ ಮಾಡಿದ್ದಾರೆ. ಇಂದಿನಿಂದ ವಿಧಾನಮಂಡಲದ ಅಧಿವೇಶನ ಆಗೋದಕ್ಕಿಂತ ಮುಂಚೆನೆ ಬಿಜೆಪಿ ಹಾಗೂ ಜೆಡಿಎಸ್ ವಿಧಾನಸೌಧದ ಪ್ರತಿಮೆಯ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರ ಚಿಚ್ಚಾಡಿದೆ, ನೋಡ್ಕೊಂಡು ಬರೋಣ ಬನ್ನ. ಅಧಿವೇಶನ ಆರಂಭಕ್ಕೂ ಮುಂಚೆ ಹೋರಾಟ ಮಾಡ್ಕೊಂಡೆ ಅಧಿವೇಶನಕ್ಕೆ ಕಾಲಿಡುತ್ತೆ. ಬಾರಿ ಕೂಡ ಅದೇ ರೀತಿ ಹೋಗ್ತಾ ಇದೆ. ಹೊರಗಿರದಂತಹ ಹೋರಾಟ ಒಳಗೂ ಕೂಡ ಇರುತ್ತಾ ಇದೇ ರೂಪದಲ್ಲಿ? ವಿರೋಧ ಪಕ್ಷವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಮತ್ತು ಸರ್ಕಾರವನ್ನ ಟೀಕೆ ಮಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಹಜವಾದಂತಹ ಪ್ರಕ್ರಿಯೆ. ಕಳೆದ 2 ವರ್ಷಗಳಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯ ಸಾಧನೆ. 3 ಬಾರಿ ಬಿಜೆಪಿ ಹೋರಾಟ ಮಾಡಿದೆ, ಮತ್ತೆ ಇವತ್ತು ಕೂಡ ಅದೇ ವಿಚಾರ ಇಟ್ಕೊಂಡು ಹೋಗ್ತಿದೆ ಸದನದೊಳಗೆ. ನೋಡಿ, 11 ಜನ ಕಾಲ್ತುಳಿತಕ್ಕೆ ಸಾವಿಗೀಡಾಗಿರೋದನ್ನ ಸರ್ಕಾರ ಲಘುವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ತನಕ ಅದಕ್ಕೆ ನ್ಯಾಯ ಸಿಕ್ಕಲೇ ಇಲ್ಲ. ಯಾರು ತಪ್ಪಿತಸ್ಥರು ಅನ್ನುವಂಥದ್ದನ್ನು ಸರ್ಕಾರ ಹೇಳಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಸ್ತಾಪ ಮಾಡೇ ಸರ್ಕಾರವೇ ಇದಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಸರ್, ಕೊನೆ ಪ್ರಶ್ನೆ, ಕೇವಲ ಈ ದಿನಕ್ಕೆ ಮುಕ್ತಾಯವಾಗ್ತಿದೆ. ಇದು ಬಿಲ್ ಪಾಸ್ ಮಾಡೋದಕ್ಕೆ ಮಾತ್ರ ಅಧಿವೇಶನ ಅಂತ ವಿರೋಧ ಪಕ್ಷವಾಗಿ ನೀವು ಹೇಳ್ತೀರಿ? 90 ದಿನದಲ್ಲಿ ಅಧಿವೇಶನವನ್ನು ನಡೆಸಬೇಕು ಅನ್ನುವಂಥ ನಿಯಮಾವಳಿಗೆ ಅಷ್ಟೇ ಕಾಟಾಚಾರಕ್ಕೆ ಸದನವನ್ನು ಕರೆದಿದ್ದಾರೆ. ನಾವಿವತ್ತು BSc ಒತ್ತಾಯ ಮಾಡ್ತೇವೆ, ಇದನ್ನ ಇನ್ನೂ 15 ದಿನ ಇದನ್ನು ಮುಂದುವರಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೇವೆ. ಇದಾಗಿತ್ತು ಬಿಜೆಪಿಯ ಹಿರಿಯ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಈಗಾಗಲೇ ಇಂದಿನಿಂದ ಮುಂಗಾರು ಅಧಿವೇಶನ ನಡೆಯಲಿದೆ. ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರುಗಳ ನಡುವೆ ಈಗಾಗಲೇ ವಾಗ್ಯುದ್ಧಕ್ಕೆ ವೇದಿಕೆ ಕೂಡ ಸಜ್ಜುಗೊಂಡಿರುವಂತದ್ದು. ಇನ್ನು ಸಾಲು ಸಾಲು ಆರೋಪ, ಆಡಳಿತ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿರೋಧ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಮುಂದಾಗಿರುವಂತದ್ದು. ಇನ್ನು ಕಾಲ್ತುಳಿತ ಪ್ರಕರಣ, ಧರ್ಮಸ್ಥಳ ಕೇಸ್ ಕುರಿತು ಭಾರಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕುರಿತು ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾದಂತ ಒಂದು ಕಾಲ್ತುಳಿತ ಪ್ರಕರಣ, ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳದೇನೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಇವೆಲ್ಲದರ ಬಗ್ಗೆ ಚರ್ಚೆನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾದಂತ ಒಂದು ಕಾಲ್ತುಳಿತ ಪ್ರಕರಣ, ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳದೇನೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಇವೆಲ್ಲದರ ಬಗ್ಗೆ ಚರ್ಚೆನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾದಂತ ಒಂದು ಕಾಲ್ತುಳಿತ ಪ್ರಕರಣ, ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳದೇನೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಇವೆಲ್ಲದರ ಬಗ್ಗೆ ಚರ್ಚೆನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾದಂತ ಒಂದು ಕಾಲ್ತುಳಿತ ಪ್ರಕರಣ,
ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳದೇನೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು